ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತ ಅಧ್ಯಯನಕ್ಕೆ ಸ್ವಾಗತ. ಶ್ರೀ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ರಚಿಸಿದ ಮೇಲೆ ಅದನ್ನು ಮೊದಲು ತಮ್ಮ ಮಗನಾದಂತಹ ಶುಕದೇವ ಗೋಸ್ವಾಮಿಗಳಿಗೆ ಬೋಧಿಸಿದರು. ಶುಕಮುನಿಗಳು ಆಗಲೇ ಮುಕ್ತಾತ್ಮರಾಗಿದ್ದರು. ಅವರಿಗೆ ಭೌತಿಕವಾದ ಯಾವ ವಿಷಯದಲ್ಲಿಯೂ ಆಸಕ್ತಿ ಇರಲಿಲ್ಲ. ಆದರೂ ಅವರು ಶ್ರೀಮದ್ ಭಾಗವತದಿಂದ ಆಕರ್ಷಿತರಾದರು. ಭಗವಂತನ ದಿವ್ಯ ಲೀಲೆಗಳಿಗೂ ಲೌಕಿಕ ಮಮಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಶ್ರೀಕೃಷ್ಣನು ಎಲ್ಲರ ಮನಸ್ಸನ್ನೂ ಆಕರ್ಷಿಸುತ್ತಾನೆ. ಹರಿ ಎಂಬ ಪದವು ಭಗವಂತನು ಸಕಲ ಅಮಂಗಳವನ್ನು ನಿವಾರಿಸುತ್ತಾನೆ ಎಂಬುದನ್ನು ವಿವರಿಸುತ್ತದೆ. ಭಗವಂತನು ಭಕ್ತನಿಗೆ ಶುದ್ಧ ದಿವ್ಯ ಪ್ರೇಮವನ್ನು ನೀಡಿ ಅವನ ಮನಸ್ಸನ್ನು ಹರಣ ಮಾಡುತ್ತಾನೆ. ಭಗವಾನ್ ಶ್ರೀಕೃಷ್ಣನ ಸ್ಮರಣೆಯಿಂದ ಆಪತ್ಕಾಲದಲ್ಲಿ ಎಲ್ಲ ಬಗೆಯ ಕಷ್ಟಕ್ಲೇಶಗಳಿಂದ ಪಾರಾಗಬಹುದು. ಭಗವಂತನು ಪರಿಶುದ್ಧ ಭಕ್ತನ ಭಕ್ತಿ ಸೇವಾ ಪಥದಲ್ಲಿನ ಎಲ್ಲ ಅಡ್ಡಿ ಆತಂಕಗಳನ್ನೂ ನಿವಾರಿಸುತ್ತಾನೆ ಹಾಗೂ ನವವಿಧ ಭಕ್ತಿ ಚಟುವಟಿಕೆಗಳ ಎಂದರೆ ಶ್ರವಣ ಮತ್ತು ಸಂಕೀರ್ತನೆಗಳಂತಹ ಫಲವು ವ್ಯಕ್ತಗೊಳ್ಳುತ್ತದೆ. ಭಕ್ತನಿಗೆ ಭಗವಂತನಲ್ಲಿ ಆಕರ್ಷಣೆಯು ಎಷ್ಟು ಪ್ರಬಲವಾಗಿರುತ್ತದೆಂದರೆ ಪರಿಶುದ್ಧ ಭಕ್ತನು ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದಕ್ಕೂ ಹಂಬಲಿಸುವುದಿಲ್ಲ. ಹರೇರ್ಗುಣ ಕ್ಷಿಪ್ತಮತಿಃ ಭಗವಾನ್ ಬಾದರಾಯಣಿ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯ. ವೇದವ್ಯಾಸರ ಪುತ್ರರಾದ ಶ್ರೀಲ ಶುಕಮುನಿಗಳು ದಿವ್ಯಶಕ್ತಿ ಸಂಪನ್ನರಷ್ಟೇ ಅಲ್ಲದೆ ಶ್ರೀಕೃಷ್ಣನ ಭಕ್ತರಿಗೆ ಪರಮಪ್ರಿಯರಾಗಿದ್ದರು. ಹೀಗೆ ಅವರು ಈ ಮಹಾವ್ಯಾಖ್ಯಾನವನ್ನು ಅಂದರೆ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿದರು. ನಂತರ ಶುಕಮುನಿಗಳು ಈ ಶ್ರೀಮದ್ ಭಾಗವತವನ್ನು ಅಭಿಮನ್ಯುವಿನ ಮಗನಾದಂತಹ ರಾಜ ಪರೀಕ್ಷಿತನಿಗೆ ಬೋಧಿಸಿದರು. ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸುವಾಗ ಸೂತ ಗೋಸ್ವಾಮಿಗಳು ಅದನ್ನು ಅರಿತುಕೊಂಡರು. ನಂತರ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸಿದರು. ಸೂತ ಗೋಸ್ವಾಮಿಗಳು ಶೌನಕರ ನಾಯಕತ್ವದಲ್ಲಿರುವ ಋಷಿಗಳನ್ನು ಸಂಬೋಧಿಸಿ ಈ ರೀತಿಯಾಗಿ ನುಡಿದರು: ನಾನೀಗ ಭಗವಾನ್ ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಆರಂಭಿಸುತ್ತೇನೆ ಮತ್ತು ರಾಜರ್ಷಿಯಾದ ಪರೀಕ್ಷಿತ ಮಹಾರಾಜನ ಜನನ, ಜೀವನ ಮತ್ತು ಮುಕ್ತಿಯನ್ನು ಹಾಗೂ ಪಾಂಡವ ಪುತ್ರರ ವೈರಾಗ್ಯದ ವಿಷಯಗಳನ್ನೂ ತಿಳಿಸುತ್ತೇನೆ. ಶ್ರೀಮದ್ ಭಾಗವತವು ಮಹಾಭಾರತ ಯುದ್ಧದ ಕೊನೆಯಿಂದ ಪ್ರಾರಂಭವಾಗುತ್ತದೆ. ಮಹಾಭಾರತ ಯುದ್ಧವು ಕೌರವ ಮತ್ತು ಪಾಂಡವರ ನಡುವೆ ನಡೆಯಿತು. ಅಲ್ಲಿ 18 ಅಕ್ಷೋಹಿಣಿ ಸೇನೆಯು ನೆರೆದಿತ್ತು. ಎರಡೂ ಪಕ್ಷಗಳಲ್ಲಿಯೂ ಅನೇಕ ಅತಿರಥ ಮಹಾರಥರಿದ್ದರು. ಉಭಯ ಶಿಬಿರಗಳ ಎಂದರೆ ಕೌರವರು ಮತ್ತು ಪಾಂಡವರ ಯೋಧರು ರಣರಂಗದಲ್ಲಿ ಕೊಲ್ಲಲ್ಪಟ್ಟರು. ಮೃತ ಯೋಧರು ತಮ್ಮ ಯೋಗ್ಯತಾನುಸಾರ ಗತಿಯನ್ನು ಹೊಂದಿದರು. ಧೃತರಾಷ್ಟ್ರನ ಪುತ್ರನಾದ ದುರ್ಯೋಧನನು ಭೀಮಸೇನನ ಗದಾಪ್ರಹಾರದಿಂದ ತೊಡೆ ಮುರಿದು ನೆಲಕ್ಕಚ್ಚಿ ಶೋಕಿಸುತ್ತಿದ್ದಾಗ ದ್ರೋಣಾಚಾರ್ಯರ ಪುತ್ರನಾದಂತಹ ಅಶ್ವತ್ಥಾಮನು ದ್ರೌಪದಿಯ ನಿದ್ರಿಸುತ್ತಿದ್ದ 5 ಪುತ್ರರ ಶಿರಚ್ಛೇದನವನ್ನು ಮಾಡಿದನು. ತಾನು ಈ ರೀತಿ ಮಾಡುವುದರಿಂದ ದುರ್ಯೋಧನನಿಗೆ ಸಂತೋಷವಾಗುತ್ತದೆ ಎಂದು ಅಶ್ವತ್ಥಾಮನು ತಿಳಿದಿದ್ದನು. ಇಂತಹ ಮೂರ್ಖ ಆಲೋಚನೆಯಿಂದ ಕತ್ತರಿಸಿದ ತಲೆಗಳನ್ನು ದುರ್ಯೋಧನನಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಆದರೆ ದುರ್ಯೋಧನ ಇದರಿಂದ ಸ್ವಲ್ಪವೂ ಸಂತುಷ್ಟನಾಗಲಿಲ್ಲ. ಆ ಹೀನ ಕೃತ್ಯವನ್ನು ಅವನು ಸ್ವಲ್ಪವೂ ಮೆಚ್ಚಲಿಲ್ಲ. ಪಾಂಡವರ 5 ಮಕ್ಕಳ ತಾಯಿಯಾದಂತಹ ದ್ರೌಪದಿಯು ತನ್ನ 5 ಮಕ್ಕಳ ಕಗ್ಗೊಲೆಯ ಸುದ್ದಿ ಕೇಳಿ ಕಂಬನಿ ತುಂಬಿ ಬಂದು ಶೋಕತಪ್ತಳಾಗಿ ಅಳತೊಡಗಿದಳು. ತೀವ್ರ ದುಃಖಕ್ಕೀಡಾದ ಅವಳನ್ನು ಸಂತೈಸುತ್ತಾ ಅರ್ಜುನನು ಹೀಗೆ ನುಡಿದನು: ಎಲೈ ಸಾಧ್ವಿಮಣಿಯೇ, ನಾನು ನನ್ನ ಗಾಂಡೀವ ಧನಸ್ಸಿನಿಂದ ಬಿಟ್ಟ ಬಾಣಗಳಿಂದ ಆ ಬ್ರಾಹ್ಮಣನ ಶಿರಚ್ಛೇದನ ಮಾಡುವೆನು. ಹೀಗೆ ಛೇದನ ಮಾಡಿದ ಶಿರಸ್ಸನ್ನು ನಿನ್ನ ಮುಂದೆ ಇರಿಸಿದ ಬಳಿಕ ನಿನ್ನ ಕಂಬನಿಯನ್ನು ಒರೆಸಿ ಸಾಂತ್ವನಗೊಳಿಸುವೆನು. ಅನಂತರ ನಿನ್ನ ಪುತ್ರರ ಶವ ಸಂಸ್ಕಾರವಾದ ಮೇಲೆ ನೀನು ಅವನ ಶಿರದ ಮೇಲೆ ನಿಂತು ಸ್ನಾನ ಮಾಡಬಹುದು. ಸಖನೂ ಸಾರಥಿಯೂ ಆದಂತಹ ಭಗವಂತನಿಂದ ಮಾರ್ಗದರ್ಶನ ಪಡೆದ ಅರ್ಜುನನು ದ್ರೌಪದಿಯನ್ನು ಸಂತೈಸಿದನು. ಅನಂತರ ಕವಚ ತೊಟ್ಟು ಮಾರಕಾಸ್ತ್ರಗಳಿಂದ ಸಜ್ಜಿತನಾಗಿ ರಥವೇರಿ ತನಗೆ ಶಸ್ತ್ರಾಭ್ಯಾಸ ಮಾಡಿಸಿದ ವಿದ್ಯಾಗುರುಗಳ ಪುತ್ರನಾದ ಅಶ್ವತ್ಥಾಮನ ಬೆನ್ನಟ್ಟಿದನು. ಅರ್ಜುನನು ತನ್ನತ್ತ ಬಲುವೇಗದಿಂದ ಬರುತ್ತಿರುವುದನ್ನು ಕಂಡು ಅಶ್ವತ್ಥಾಮನು ಭಯಭೀತನಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ರಥವೇರಿ ಪಲಾಯನ ಮಾಡಿದನು. ಬ್ರಾಹ್ಮಣ ಪುತ್ರನಾದಂತಹ ಅಶ್ವತ್ಥಾಮನು ತನ್ನ ಕುದುರೆಗಳು ದಣಿದುದನ್ನು ಕಂಡನು. ಇನ್ನು ತನ್ನ ಅಂತಿಮ ಅಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸದೆ ತನ್ನ ರಕ್ಷಣೆಗೆ ಪರ್ಯಾಯ ಮಾರ್ಗ ಇಲ್ಲ ಎಂದು ಭಾವಿಸಿದನು. ಅಶ್ವತ್ಥಾಮನ ಪ್ರಾಣವು ಗಂಡಾಂತರದಲ್ಲಿತ್ತು. ಅವನು ಪವಿತ್ರ ಜಲದ ಸ್ಪರ್ಶ ಮಾಡಿದ. ಅಣ್ವಸ್ತ್ರಗಳನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂಬುದನ್ನು
ತಿಳಿಯದೇ ಇದ್ದರೂ ಅವುಗಳ ಪ್ರಯೋಗಕ್ಕಾಗಿ ಚಿತ್ತೈಕಾಗ್ರತೆಯಿಂದ ಮಂತ್ರಪಠನ ಮಾಡಿದನು. ಅನಂತರ ಉಜ್ವಲವಾದ ಬೆಳಕು ಎಲ್ಲ ದಿಕ್ಕುಗಳಲ್ಲೂ ಹರಡಿತು. ಅದೆಷ್ಟು ಭೀಷಣವಾಗಿತ್ತೆಂದರೆ ಅರ್ಜುನನು ತನ್ನ ಪ್ರಾಣವೇ ಅಪಾಯದಲ್ಲಿದೆ ಎಂದು ಭಾವಿಸಿದನು. ಹೀಗಾಗಿ ಅವನು ಭಗವಾನ್ ಶ್ರೀಕೃಷ್ಣನನ್ನು ಉದ್ದೇಶಿಸಿ ನುಡಿದನು: ಹೇ ಶ್ರೀಕೃಷ್ಣ, ನೀನು ಸರ್ವಶಕ್ತ ದೇವೋತ್ತಮ ಪುರುಷ. ನಿನ್ನ ವಿವಿಧ ಶಕ್ತಿಗಳು ಅಮಿತವಾದವು. ಆದ್ದರಿಂದ ನೀನು ಮಾತ್ರ ನಿನ್ನ ಭಕ್ತರ ಹೃದಯಗಳಲ್ಲಿ ನಿರ್ಭೀತಿಯನ್ನು ಪ್ರತಿಷ್ಠಾಪಿಸಲು ಸಮರ್ಥನು. ಪ್ರತಿಯೊಬ್ಬರೂ ಲೌಕಿಕ ಕಷ್ಟ ಕ್ಲೇಶಗಳ ಜ್ವಾಲೆಯಲ್ಲಿ ಸಿಕ್ಕಿಬಿದ್ದು ನಿನ್ನಲ್ಲಿ ಮಾತ್ರ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳಬಲ್ಲರು. ನೀನು ಸೃಷ್ಟಿಯ ಸಕಲವನ್ನೂ ವ್ಯಾಪಿಸುವ ಮೂಲ ದೇವೋತ್ತಮ ಪುರುಷ. ನೀನು ಲೌಕಿಕ ಶಕ್ತಿಗಳಿಗೆ ಅತೀತನಾಗಿದ್ದೀಯೆ. ನಿನ್ನ ಆಧ್ಯಾತ್ಮಿಕ ಬಲದಿಂದ ಲೌಕಿಕ ಶಕ್ತಿಯ ಪರಿಣಾಮಗಳನ್ನು ನೀನು ಬದಿಗೊತ್ತಬಲ್ಲವನು. ನೀನು ಸದಾಕಾಲ ಶಾಶ್ವತವಾದ ಪರಮಸುಖ ಹಾಗೂ ಪಾರಮಾರ್ಥಿಕ ಜ್ಞಾನಗಳಲ್ಲಿ ಇರುವವನು. ನೀನು ಲೌಕಿಕ ಶಕ್ತಿಯ ಪ್ರಭಾವದಿಂದ ಅತೀತನಾಗಿದ್ದರೂ ಅಂತಿಮವಾಗಿ ಬದ್ಧಾತ್ಮರ ಒಳಿತಿಗಾಗಿ ಧರ್ಮಾದಿ ಲಕ್ಷಣಗಳುಳ್ಳ ಮೋಕ್ಷದ ಚತುರ್ವಿಧ ತತ್ವಗಳನ್ನು ಕಾರ್ಯಗತ ಮಾಡುತ್ತೀಯೆ. ಹೀಗೆ ನೀನು ಜಗತ್ತಿನ ಭಾರ ಇಳಿಸಲು ಹಾಗೂ ನಿನ್ನ ಮಿತ್ರರ ಲಾಭಕ್ಕಾಗಿ ವಿಶೇಷವಾಗಿ ನಿನ್ನ ಅನನ್ಯ ಭಕ್ತರಿಗೆ ಮತ್ತು ನಿನ್ನ ಧ್ಯಾನದಲ್ಲಿ ಪರವಶರಾದ ಬಂಧುಗಳಿಗೆ ಅನುಕೂಲನಾಗಲು ಅವತಾರ ಎತ್ತಿರುವೆ. ಎಲೈ ದೇವಾಧಿದೇವನೇ, ಹಾಗಿದ್ದಲ್ಲಿ ಈ ಅಪಾಯಕಾರಿಯಾದ ಪ್ರಭೆ ಹೇಗೆ ಸುತ್ತಮುತ್ತ ಹರಡುತ್ತಿದೆ? ಅದು ಎಲ್ಲಿಂದ ಬರುತ್ತಿದೆ? ಅದು ನನಗೆ ಅರ್ಥವಾಗುತ್ತಿಲ್ಲ. ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಕಂಡಂತಹ ಅರ್ಜುನನು ಭಗವಂತನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡಾಗ ಭಗವಂತನು ಮುಂದಿನ ಮಾತುಗಳನ್ನು ನುಡಿದನು. ಇದು ಆ ದ್ರೋಣಪುತ್ರನ ಕಾರ್ಯ. ಅವನು ಬ್ರಹ್ಮಾಸ್ತ್ರದ ಮಂತ್ರೋಪಾಸನೆಗೈದಿದ್ದಾನೆ. ಆದರೆ ಅದನ್ನು ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂಬುದು ಅವನಿಗೆ ತಿಳಿದಿಲ್ಲ. ಅವನು ತನಗೆ ಒದಗಬಹುದಾದ ಮರಣದ ಭೀತಿಯಿಂದಾಗಿ ಅಸಹಾಯಕತೆಯಿಂದ ಹೀಗೆ ಮಾಡಿದ್ದಾನೆ. ಹೇ ಅರ್ಜುನನೇ, ಇನ್ನೊಂದು ಬ್ರಹ್ಮಾಸ್ತ್ರವು ಮಾತ್ರ ಇದನ್ನು ಪ್ರತಿರೋಧಿಸಬಲ್ಲದು. ನೀನು ಯುದ್ಧಶಾಸ್ತ್ರದಲ್ಲಿ ನಿಷ್ಣಾತನು. ಆದ್ದರಿಂದ ನಿನ್ನ ಅಸ್ತ್ರದ ಬಲದಿಂದ ಈ ಅಸ್ತ್ರದ ಪ್ರಭೆಯನ್ನು ಕುಂದಿಸು. ದೇವೋತ್ತಮ ಪರಮಪುರುಷನಾದಂತಹ ಶ್ರೀಕೃಷ್ಣನಿಂದ ಈ ಮಾತುಗಳನ್ನು ಕೇಳಿದ ಅರ್ಜುನನು ಶುದ್ಧಿಗಾಗಿ ಜಲಸ್ಪರ್ಶ ಮಾಡಿದನು. ಅನಂತರ ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ಮತ್ತೊಂದು ಬ್ರಹ್ಮಾಸ್ತ್ರದ ಪ್ರತಿರೋಧಕ್ಕಾಗಿ ತನ್ನ ಬ್ರಹ್ಮಾಸ್ತ್ರವನ್ನು ಹೂಡಿದನು. ಎರಡೂ ಬ್ರಹ್ಮಾಸ್ತ್ರಗಳ ರಶ್ಮಿಗಳ ಸಂಯೋಗವಾದಾಗ ಒಂದು ಸೂರ್ಯಮಂಡಲದಂತಹ ಅಗ್ನಿಗೋಲವು ನಿರ್ಮಿತವಾಯಿತು. ಅದು ಇಡೀ ಬಾಹ್ಯಾಕಾಶವನ್ನೂ ಸಕಲ ಗ್ರಹಗಳ ಬಾಂದಳವನ್ನು ಆವರಿಸಿತು. ಮೂರೂ ಲೋಕಗಳ ಸಕಲ ಪ್ರಜೆಗಳು ಆ ಅಸ್ತ್ರಗಳ ಸಂಯೋಜಿತ ಶಾಖದಿಂದ ಬೆಂದರು. ಪ್ರತಿಯೊಬ್ಬರಿಗೂ ಪ್ರಳಯ ಕಾಲದ ಸಾವರ್ತಕ ಅಗ್ನಿಯ ನೆನಪಾಯಿತು. ಹೀಗೆ ಪ್ರಜೆಗಳ ಕ್ಷೋಭೆಯನ್ನು ಮತ್ತು ಸನ್ನಿಹಿತ ಲೋಕನಾಶವನ್ನು ಕಂಡಂತಹ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಅಪೇಕ್ಷೆಯಂತೆ ಎರಡು ಬ್ರಹ್ಮಾಸ್ತ್ರಗಳನ್ನು ಕೂಡಲೇ ಹಿಂದೆಗೆದುಕೊಂಡನು. ಇಷ್ಟಾದ ಬಳಿಕ ಕೋಪದಿಂದ ಪ್ರಜ್ವಲಿಸುವ ಕೆಂಪು ತಾಮ್ರದ ಉಂಡೆಗಳಂತೆ ಉರಿಯುತ್ತಿದ್ದ ಕಂಗಳಿಂದ ಅರ್ಜುನನು ದ್ರೋಣಪುತ್ರನಾದಂತಹ ಅಶ್ವತ್ಥಾಮನನ್ನು ನೈಪುಣ್ಯದಿಂದ ಬಂಧಿಸಿದನು. ಹೆಡೆಮುರಿ ಕಟ್ಟಿದ ಅಶ್ವತ್ಥಾಮನನ್ನು ಯುದ್ಧ ಶಿಬಿರಕ್ಕೆ ಒಯ್ಯುವುದು ಅರ್ಜುನನ ಉದ್ದೇಶವಾಗಿತ್ತು. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ತನ್ನ ಕಮಲಲೋಚನಗಳಿಂದ ನೋಡುತ್ತಾ ಕೋಪಾವಿಷ್ಟನಾದ ಅರ್ಜುನನಿಗೆ ಹೇಳಿದನು: ಎಲೈ ಅರ್ಜುನನೇ, ಮುಗ್ಧ ಮಕ್ಕಳನ್ನು ನಿದ್ರಿಸುತ್ತಿರುವಾಗ ಕೊಂದ ಈ ಬ್ರಹ್ಮಬಂಧುವನ್ನು ವಿಮುಕ್ತಿಗೊಳಿಸಿ ನೀನು ದಯ ತೋರಿಸಬಾರದು. ಧರ್ಮತತ್ವಗಳನ್ನು ಅರಿತವನು ಉದಾಸೀನ ಮನೋಭಾವದವನನ್ನು, ಪಾನಮತ್ತನನ್ನು, ಹುಚ್ಚನನ್ನು, ನಿದ್ರಿಸುತ್ತಿರುವವನನ್ನು, ಹೆದರಿದವನನ್ನು ಅಥವಾ ವಿರಥಿಯನ್ನು ಕೊಲ್ಲುವುದಿಲ್ಲ. ಹಾಗೆಯೇ ಬಾಲಕನನ್ನು, ಸ್ತ್ರೀಯನ್ನು, ಮೂರ್ಖನನ್ನು ಅಥವಾ ಶರಣಾಗತರನ್ನು ಕೊಲ್ಲುವುದಿಲ್ಲ. ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ಮಾಡಿ ತನ್ನ ಪೋಷಣೆ ಮಾಡಿಕೊಳ್ಳುವ ಕ್ರೂರ ಮತ್ತು ನೀಚ ವ್ಯಕ್ತಿಯು ಮರಣದಂಡನೆಗೆ ಅರ್ಹನು. ಇದರಿಂದ ಆತನಿಗೇ ಒಳಿತಾಗುತ್ತದೆ. ಇಲ್ಲದೆ ಹೋದರೆ ಆತನು ತನ್ನ ಕರ್ಮಗಳಿಂದಲೇ ಪತನವನ್ನು ಹೊಂದುತ್ತಾನೆ. ಇದಲ್ಲದೆ ನೀನು ದ್ರೌಪದಿಗೆ ಅವಳ ಪುತ್ರರ ಹಂತಕನ ಶಿರವನ್ನು ತಂದುಕೊಡುವುದಾಗಿ ಭರವಸೆ ಕೊಟ್ಟಿರುವುದನ್ನು ನಾನು ಸ್ವತಃ ಕೇಳಿದ್ದೇನೆ. ಅಶ್ವತ್ಥಾಮನು ಒಬ್ಬ ಕೊಲೆಪಾತಕ ಮತ್ತು ನಿನ್ನ ಕುಟುಂಬದ ಸದಸ್ಯರನ್ನೇ ಕೊಂದಿದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಸ್ವಾಮಿಯನ್ನೂ ಅಸಂತುಷ್ಟಗೊಳಿಸಿದ್ದಾನೆ. ಅವನು ತನ್ನ ಕುಟುಂಬದ ದಗ್ಧ ಅವಶೇಷ ಮಾತ್ರ. ಅವನನ್ನು ತಕ್ಷಣವೇ ಕೊಲ್ಲು. ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಧರ್ಮವನ್ನು ಪರೀಕ್ಷಿಸುತ್ತಿದ್ದ. ಅಂತೆಯೇ ದ್ರೋಣಾಚಾರ್ಯರ ಪುತ್ರನನ್ನು ಕೊಲ್ಲುವಂತೆ ಉತ್ತೇಜಿಸುತ್ತಿದ್ದ. ಆದರೆ ಮಹಾತ್ಮನಾದ ಅರ್ಜುನ ತನ್ನ ಕುಟುಂಬದ ಸದಸ್ಯರನ್ನು ಹೀನ ಸ್ಥಿತಿಯಲ್ಲಿ ಕೊಲೆಗೈದ ಪಾತಕಿ ಅಶ್ವತ್ಥಾಮನನ್ನು ಸಾಯಿಸಬೇಕೆಂಬ ಆಲೋಚನೆಯನ್ನು ಇಷ್ಟಪಡಲಿಲ್ಲ. ಅರ್ಜುನನು ತನ್ನ ಪ್ರಿಯ ಮಿತ್ರ ಮತ್ತು ಸಾರಥಿಯಾದಂತಹ ಭಗವಾನ್ ಶ್ರೀಕೃಷ್ಣನೊಂದಿಗೆ ತನ್ನ ಶಿಬಿರವನ್ನು ತಲುಪಿದ ಬಳಿಕ
ಪುತ್ರರ ಕೊಲೆಯಿಂದಾಗಿ ಶೋಕಿಸುತ್ತಿದ್ದ ದ್ರೌಪದಿಗೆ ಕೊಲೆಪಾತಕಿಯನ್ನು ಒಪ್ಪಿಸಿದನು. ತನ್ನ 5 ಮಕ್ಕಳನ್ನು ಅವರು ನಿದ್ರಿಸುತ್ತಿದ್ದಾಗ ಅವರ ಶಿರ ಕಡಿದು ಕೊಂದಂತಹ ಅಶ್ವತ್ಥಾಮನ ಕುರಿತಾಗಿ ದ್ರೌಪದಿಯು ಏನು ಹೇಳುತ್ತಾಳೆ? ಪಾಂಡವರು ಈ ಬ್ರಹ್ಮಬಂಧುವನ್ನು ಯಾವ ರೀತಿಯಾಗಿ ಶಿಕ್ಷಿಸುತ್ತಾರೆ? ಈ ವಿಚಾರಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.